ಇಂಡಿಯನ್ ಜುಗಾಡ್. ಸವಾಸ್ ಕ್ಲೆವರ್. ದೇವಸ್ಥಾನ ಅರ್ಧ ಬರ್ತಾ ಉಂಟು. ಅರ್ಧ ಬರ್ತಾ ಉಂಟು. ನೀನು ಕುಂದಾಪುರ ಕನ್ನಡನೇ ಮಾತಾಡು ಮಾರೆ, ತೊಂದರೆ ಇಲ್ಲ. ನಾವು ಕುಂದಾಪುರ ಕನ್ನಡದವರು ಒರಿಜಿನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಹೊಸ ದಿನ, ಹೊಸ ಜಾಗಕ್ಕೆ ಹೊರಟಿದ್ದೀವಿ. ಇದು ನಂದು ಫಸ್ಟ್ ಬ್ಲಾಗ್ ಈ ಚಾನಲಲ್ಲಿ. ನೋಡಿರ್ಬೋದು ನೀವು ಹಳೆ ಚಾನಲಲ್ಲಿ ರವಿಕಿರಣ್ ಆರ್ಟ್ಸ್ ಅಂತ, ಅದರಲ್ಲಿ ನಂದು ಆರ್ಟ್ ವರ್ಕ್ಸ್ ಎಲ್ಲ ಹಾಕ್ತೀನಿ. ಬಟ್ ಬ್ಲಾಗಿಗೆ ಈ ಚಾನಲ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಬ್ಲಾಗ್ ಮಾಡಿದ್ದೆ ಆರ್ಟ್ ಬ್ಲಾಗ್ ಸಹ ನಾನು ರೈಲ್ವೆ ಸ್ಟೇಷನಲ್ಲೇ ಸ್ಟಾರ್ಟ್ ಮಾಡಿದ್ದು. ಮೇ ಬಿ ನನಗೆ ರೈಲ್ವೆ ಸ್ಟೇಷನಲ್ಲಿ ಏನೋ ಇರಬೇಕು, ಗೊತ್ತಿಲ್ಲ. ಈ ಬ್ಲಾಗು ರೈಲ್ವೆ ಸ್ಟೇಷನಲ್ಲೇ ಮನೆಯಿಂದ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಸ್ವಲ್ಪ ಗಡಿಬಿಡಿ ಆಯಿತು. ಬೆಳಿಗ್ಗೆ 8 ಗಂಟೆಗೆ ಟ್ರೈನ್ ಅಂತ ಹೇಳಿದರು, ಬೇಗ ಬರಬೇಕಿತ್ತು. ಮತ್ತು ಮೇಯ್ನ್ ಏನಂದರೆ ಫ್ರೆಂಡ್ಸನ್ನೆಲ್ಲ ಎಬ್ಬಿಸಿ ಕರ್ಕೊಂಡು ಬರಬೇಕು. ಆ್ಯಕ್ಚುಲಿ ನಾನು ಎಬ್ಸಲಿಲ್ಲ, ಅವರೇ ನಾನು ಎಬ್ಸಿದ್ದು. ಈಗ ಬಿಲ್ಡಪ್ ಕೊಡ್ತಿದ್ದೀನಿ. ಲೇಟ್ ಆಯಿತು. 8 ಗಂಟೆ ಅಂತ ಹೇಳಿದರು, ಬಟ್ ಇನ್ನೂ ಟ್ರೈನ್ ಬಂದಿಲ್ಲ. ಗೊತ್ತಿಲ್ಲ, 8:30 ಅಂತ ತೋರಿಸ್ತಾ ಇದೆ ಈಗ ಟ್ರೈನ್ ಆನ್ಲೈನಲ್ಲಿ. ಅಲ್ಲಿವರೆಗೂ ನನ್ನ ಫ್ರೆಂಡ್ಸನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ. ಸುಜಾನ್ ಅಂತ, ಮತ್ತು ಇಲ್ಲಿ ಫೋಟೋಶೂಟ್ ಆಗ್ತಾಯಿದೆ ಇವ್ರದ್ದು. ಹಾಯ್. ಸುಜಯ್, ಪ್ರೀತಮ್, ಸಂದೀಪಣ್ಣ. ಇವರೀಗ ಹೆಡ್ ನಮ್ಮದು. ಇದ್ದವರಲ್ಲಿ ನಮ್ಮಲ್ಲಿ ಗಣ್ಯ ವ್ಯಕ್ತಿಗಳು, ದೊಡ್ಡವರು ಇವರೇ. ಇವ್ರ ನಂಬಿಕೆ ಮೇಲೆ ಇಲ್ಲೆಲ್ಲರ ಮನೆಯವರು ನಮ್ಮನ್ನು ಕಳಿಸಿದ್ದಾರೆ ಟ್ರಿಪ್ಪಿಗೆ. ಇಲ್ಲ ಅಂದರೆ ಕಷ್ಟ ಇತ್ತು ಕಳಿಸೋದು. ಮತ್ತೊಂದೇನೆಂದರೆ, ಇವತ್ತು ನಿಮಗೆ ಶುದ್ಧ ಕನ್ನಡ, ಕುಂದಾಪುರ ಕನ್ನಡ ಎರಡೂ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕುಂದಾಪುರ ಕನ್ನಡನೇ ಮಾತಾಡೋದು. ನಾನೊಬ್ಬನೇ ಶುದ್ಧ ಕನ್ನಡ ಮಾತಾಡ್ತಿದ್ದೀನಿ ಈಗ. ಮಧ್ಯೆ ಕುಂದಾಪುರ ಕನ್ನಡ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕುಂದಾಪುರ ಕನ್ನಡ ಕಲ್ತ್ಕೊಳ್ಳಿ. ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಬಾಪ್ರೆ, 2 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇತ್ತ ಅಲ್ಲಿ ತಲ್ಗ. ಮಾತಾಡ್ತಾ ಹೋಪ. ಈಗ ಫಸ್ಟ್ ಹೋಟ್ಲ್ ಹುಡುಗರು ಯಾರು ತಿಂಡಿ ತಿನ್ನಲಿಲ್ಲ ಇನ್ನು. ಫಸ್ಟ್ ದೇವ್ರನ್ನ ನೋಡೋಕ್ಕಿಂತ ಮೊದಲು ಹೊಟ್ಟೆ ಪೂಜೆ ಆಗ್ಬೇಕು ನಮಗೆ. ಫೈನಲಿ ಮುರುಡೇಶ್ವರದಲ್ಲಿ ಬಂದಿದ್ದೀವಿ ದೇವರ ದರ್ಶನಕ್ಕೆ. ಸೆಲ್ಫಿ ಇದರಲ್ಲೇ ತೆಗುವ. ಅಪ್ಪ ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿದ್ದು ನಮ್ಮ. ನಾನು ನಿನ್ಕಿಂತ ಮುಂದೆ ಬರ್ತೀನಿ. ದೇವಸ್ಥಾನ ಇದ್ರಲ್ಲಿ ಬರ್ತೀನಿ, ನಂಗೆ ಗೊತ್ತಿಲ್ಲ. ಬ್ಯಾಕ್ ಕ್ಯಾಮ್ರಾದಲ್ಲಿತ್ತು ದೇವಸ್ಥಾನ. ಬರ್ತಿತ್ತ ಎಲ್ಲ ಗೊತ್ತಿಲ್ಲ, ನಾವು ಬರ್ತಿತ್ತ. ಮುಂದೆ ನೋಡ, ದೇವಸ್ಥಾನ ಅರ್ಧ ಬರ್ತಾ ಉಂಟು. ನೀನು ಕುಂದಾಪುರ ಕನ್ನಡನೇ ಮಾತಾಡು ಮಾರೆ, ತೊಂದರೆ ಇಲ್ಲ. ನಾವು ಕುಂದಾಪುರ ಕನ್ನಡದವರು ಒರಿಜಿನಲ್. ಹಿಂಗ ನಾವು ಈಗ ಅರ್ಧ ಬಂದು ತೊಂದರೆ ಇಲ್ಲ, ಗೊತ್ತಿತ್ತ. ಎಕ್ಸಿಟ್ ಎಲ್ಲ ಇದಲ್ಲ ಎಕ್ಸಿಟ್. ಹೌದು, ಎಕ್ಸಿಟ್ ಅಲ್ಲ ದೇವಸ್ಥಾನದ್ದು. ಲಿಫ್ಟಿಗೆ ಗೋಪುರ ಟಾಪ್. ಹಾಂ ಹೋಯ್ಗ
ರಾಂಗ್ ರೂಟಲ್ಲಿ ಬಂತ ಸುಜನಣ್ಣ ಎಲ್ಲೋದ್ರು ಇದ್ರಲ್ಲ ಮಾರಿಯರು. ಅಲ್ಲ 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 ಸರಿ. ಇದ್ರಲ್ಲಿ ಹಾಕತ್ಲ ಆತ ಅಲ್ಲೇ ರಿಟರ್ನ್ ಹೋಯ್ಕ ಅಂತ ಇದೆಲ್ಲ ಆತಿಲ್ಲ. ಇಂಡಿಯನ್ ಜುಗಾಡ್. ನನ್ನ ಪ್ಯಾಂಟ್ ಟೈಟ್ ಇತ್ತು. ಏನಿದು ಹೊಸ ಗಾಳಿ. ಸಿಂಗರ್ ಸಿಂಗರ್ ಸುಜಯ್ ಹೇಳ ಒಳ್ಳೇದು ಹೇಳ ಹೇಳು. ಮೀನ್ ಸಿಕ್ಕುತ್ತೆ ಇಲ್ಲ ಇಲ್ಲ ತರಕಾರಿಗಳವೆ ಮಧ್ಯದಲ್ಲಿ ಸಮುದ್ರದಲ್ಲಿ ಬಂದ್ಕೊಂಡು ಮೀನ್ ಸಿಗುತ್ತಕ್ಕೆ ಅಂತಲ್ಲ ಮಾರೆ. ಮೊಬೈಲಿಗೆ ರಿಸ್ಕ್ ರಿಸ್ಕ್ ತಗೊಳ್ಳೇಬೇಕು. ರಿಸ್ಕ್ ಆಗತ್ತೆ. ರಿಸ್ಕ್ ಹೇತು ಇಷ್ಕ್ ಹೇತು ಎಲ್ಲಿಂದ ಇದು ಎಂಡೆ ಆಗುದಿಲ್ಲ ಮರಿ. ಎಷ್ಟು ಮೇಲೆ ಅದು ಅಚ್ಚಾ ನಾನು ಬರ್ತಿಲ್ಲಲ್ಲ ಮರಿ. ನಿಲ್ರೋ ಎಲ್ಲಿ ಬಿಟ್ಟು ಹತ್ರ ಅಲ್ಲ ಮಾರೆ. ವಾಪಸ್ ಹೋದ್ರೆ ನೀನು 5 ರೂಪಾಯಿ 10 ರೂಪಾಯಿ 10 ರೂಪಾಯಿ ಮತ್ತೆ ವಾಪಸ್ ಕೊಟ್ಟು ಟಿಕೆಟ್ ಮಾಡಿ ಹೋಗಷ್ಟು. ಇದ್ರಲ್ಲಿ ವಾಪಸ್ ಮೇಲಲ್ಲ ಇದು ಉಲ್ಟಾ ಬರ್ಕಂದ್ರೆ ಹಿಂಗೆ ಉಲ್ಟಾ ರೊಟೇಟ್ ಆತ್ ನಾವಿಲ್ಲ ಆಚಿಂದ ಬರ್ಬೇಕು ಆಚಿಂದ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ವು 1 ತಿಂಗಳ ಹಿಂದೆ ಪ್ಲ್ಯಾನ್ ಮಾಡಿದ್ವು ಇಲ್ಲಿ ಬರ್ಬೇಕಂತ. ಬಟ್ 1 ತಿಂಗಳು ಫುಲ್ಲು ಮಳೆ ಇರಲಿಲ್ಲ, ಏನೂ ಇರಲಿಲ್ಲ. ನಿನ್ನೆ ಹೋಗ್ಬೇಕಂತ ಎಲ್ಲ ಆಗಿತ್ತು ಪ್ಲ್ಯಾನು. ಬಟ್ ನಿನ್ನೆ ಮಳೆ ಬಂತು, ಫುಲ್ಲು ಮೂಡೌಟು ಎಲ್ರಿಗೂ. ನಾಳೆ ಏನು ಮಾಡೋದು ಆದರೂ ಈಗೆಲ್ಲ ಬಂತು ಮಾತ್ರ. ಲಕ್ಕಿಲಿ ಇವತ್ತು ಮಳೆ ಬಿಟ್ಟಿದೆ, ದೇವರ ಅನುಗ್ರಹ. ಎಂಜಾಯ್ ಮಾಡ್ತಾ ಇದ್ದೀವಿ ಎಲ್ಲರೂ.
ಇಲ್ಲೊಂದು ಐಸ್ ಕ್ರೀಮ್ ಅಂಗಡಿಗೆ ಬಂದಿದ್ದೀವಿ. ಎಂಥದ್ದು? ಫಲೂದ ಫಲೂದ ಅಂತ ಏನು ಫಲೂದ ಅಂತ ಏನೋ ಕೊಡ್ತಿದ್ದಾರೆ. ಏನು ಅಂತ ಇವತ್ತವರೆಗೂ ನೋಡಿಲ್ಲ, ಟೇಸ್ಟು ಮಾಡಿಲ್ಲ. ಇವಾಗ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ನೂಡಲ್ಸ್ ಅಂತ ಬರೋದು ಎಂಥದ್ದು? ಸೊ ಫಲೂದ ಸೂಪರ್ ಆಗಿತ್ತು, ಟೇಸ್ಟ್ ಸಖತ್ತಾಗಿತ್ತು. ಹೊಸ ಟೇಸ್ಟ್, ಹೊಸ್ತಂತಲ್ಲ, ಎಲ್ಲೋ ಸ್ವಲ್ಪ ಹಳೆ ಟೇಸ್ಟೇ, ಸ್ವಲ್ಪ ಹೊಸದು, ರಸಾಯನ ಥರನೇ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಸ್ವಲ್ಪ ನಟ್ಸ್ ಎಲ್ಲ ಹಾಕಿದ್ರು ಅಷ್ಟೇ, ಬಿಟ್ರೆ ಎಂಥ ಡಿಫ್ರೆನ್ಸ್ ಇಲ್ಲ. ಮುರುಡೇಶ್ವರಕ್ಕೆ ಬಾಯ್ ಹೇಳ್ತಾ ಈಗ ಹೊರಟಿದ್ದೀವಿ ನಮ್ಮೂರಿಗೆ, ಕುಂದಾಪುರಕ್ಕೆ. ಆ್ಯಕ್ಚುಲಿ ಕುಂದಾಪುರದವ್ರನ್ನ ಎಲ್ಲೋದ್ರೂ ಬೇಗ ರೆಕಗ್ನೈಸ್ ಮಾಡ್ತಾರೆ. ನಾವಿಲ್ಲಿ ಬಂದಲ್ಲೂ ನಮ್ಮ ಭಾಷೆ ನೋಡೇ ಕಂಡುಹಿಡ್ತಿದ್ವಿ ಎಲ್ಲರೂ, ನೀವು ಕುಂದಾಪುರದವರ ಅಂತ. ಅದೊಂದು ಪ್ರೌಡ್ ಫೀಲಿಂಗ್ ಭಾಷೆ ಮೇಲೆ. ನಾವೀಗ ಮುರುಡೇಶ್ವರದಿಂದ ರಿಟರ್ನ್ ಮನೆಗೆ ಹೊರಟಿದ್ದೀವಿ. ಮಳೆ ಬರ್ತಾ ಇದೆ, ಲೈಟಾಗಿ ಮಳೆ ಬರ್ತಾ ಇದೆ. ಮನೆ ಹೋಗೋಷ್ಟರಲ್ಲಿ ಜಾಸ್ತಿ ಆಗೋಬೋದು. ನೆಕ್ಸ್ಟ್ ವ್ಲಾಗ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ಇವತ್ತಿದು. ಸೊ ಇವತ್ತಿಗೆ ಇಷ್ಟೇ, ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.